ಹೆಸರು ನರೇಶ್ ಅಂತ. ಘಾಟಿ ಸುಬ್ರಹ್ಮಣ್ಯ ಸಮೀಪದಲ್ಲಿ ರಾಷ್ಟ್ರೋತ್ಥಾನ ಗೋಶಾಲೆ ಇಲ್ಲಿ ಹತ್ರದಲ್ಲಿ ಸಮೀಪದಲ್ಲಿ ಇದೆ. ನಮ್ಮ ಗೋಶಾಲೆಯಲ್ಲಿ ವಿವಿಧ ರೀತಿಯ ಗೋ ಉತ್ಪನ್ನಗಳನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ವಿವಿಧ ಹಬ್ಬ ಹರಿದಿನಗಳು ಬಂದಾಗ ಆ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪರಿಸರ ಸ್ನೇಹಿ ಗಣಪತಿ ಮಾಡ್ತಾ ಇದ್ದೀವಿ. ಇದು ಪರಿಸರ ಸ್ನೇಹಿ ಗಣಪತಿ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ನಾವು ಎಲ್ಲ POP ಬೇರೆ ಬೇರೆ ಒಂದಷ್ಟು ಸಿಕ್ಕಾಪಟ್ಟೆ ಮಣ್ಣು ಹಾಕಿ POP ಹಾಕಿ ಗಣೇಶ ಮಾಡಿರ್ತಾರೆ. ಆ ಗಣೇಶನ ವಿಸರ್ಜನೆ ಮಾಡುವಾಗ ಏನಾಗುತ್ತಂತಂದ್ರೆ ಅದು ನೀರಲ್ಲಿ ಕರಗಲ್ಲ. ಆ ದೃಷ್ಟಿಯಿಂದ ನಾವು ಗೋಮಯ ಗಣೇಶ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನೀರಲ್ಲಿ ಕರಗಾದ್ಮೇಲೆ ಇದು ಮಣ್ಣಾಗಿ ಪರಿವರ್ತನೆ ಆಗುತ್ತೆ. ಜೊತೆಲಿ ಇದಕ್ಕೆ ಯಾವುದೇ ರೀತಿಯ ಪೇಂಟ್ ಗುಡಿ ನಾವು ಬೆಳೆಸಲ್ಲ. ಕೆಲವರೆಲ್ಲ ಕೇಳ್ತಾರೆ ಪೇಂಟ್ ಬೇಡ ಅಂತ, ಹಾಗೇನೆ ನಾವು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಇಲ್ಲಿ ಕೆಲವೆಲ್ಲ ಪೇಂಟ್ ಆಗಿದೆ. ಇದು ಪರಿಸರ ಸ್ನೇಹಿ, ಮತ್ತೆ ಮಕ್ಕಳು ಆಟ ಆಡ್ತಾರೆ ವಾಟರ್ ಪೇಂಟ್, ಆ ರೀತಿ ಪೇಂಟ್ ಮಾಡಿರ್ತೀವಿ. ಇದ್ರ ಮಾಡುವ ಉದ್ದೇಶ ಅಂತ ಹೇಳಿದ್ರೆ, ಒಂದಷ್ಟು ಗೋವಿನಿಂದ ಬರುವಂತ ಸಗಣಿಗೆ ಮೌಲ್ಯ. ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಯಾವುದೇ ರೀತಿಯ ಒಂದು ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಂದ್ರೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಒಂದಷ್ಟು ಈ ಸಗಣಿ ತರ್ತೀವಿ. ನಾವು ಸಗಣಿ ತಂದ್ಬಿಟ್ಟು ಗರಕನಿಟ್ಟು ನಾವು ಅದೇ ಪಿಲ್ಲರ ಅಂತ ಪೂಜೆ ಮಾಡ್ತೀವಿ. ಅದೇ ರೀತಿ ಅದಕ್ಕೆ ಅಷ್ಟು ಶ್ರೇಷ್ಠ ಇದ್ದಾಗ ನೇರವಾಗಿ ಸಗಣಿಯಲ್ಲೇ ಮಾಡಿರುವಂಥ ಗಣೇಶ ನಾವು ವಿಸರ್ಜನೆ ಮಾಡಿ ಪೂಜೆ ಮಾಡಿ ಎಲ್ಲ ಒಂದು ಮಾಡಿದಾಗ ಸಿಕ್ಕಾಪಟ್ಟೆ ನಮ್ಗೆ ಎಫೆಕ್ಟಿವ್ ಇರುತ್ತೆ. ಜೊತೆಯಲ್ಲಿ ಇದು ಪರಿಸರ ಸ್ನೇಹಿಯಾಗಿ ಇರುತ್ತೆ. ಇದರಿಂದ ನಮ್ಗೆ ಯಾವುದೇ ತರ ನಮ್ಗೆ ಹಾನಿಕರ ಇರೋದಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಕಳೆದ ಒಂದು 6-7 ವರ್ಷಗಳಿಂದ ಗಣಪತಿ ಮಾಡ್ತಾ ಇದ್ದೀವಿ. ಗಣಪತಿಗಳನ್ನ ಕ್ರಮೇಣವಾಗಿ ಕಳೆದ ವರ್ಷ ಈ ವರ್ಷ ಸ್ವಲ್ಪ ಲಾರ್ಡ್ ಸ್ಕೇಲ್ ಮಾಡ್ತಾ ಇದ್ವಿ. ಕಳೆದಲ್ಲೇ ಒಂದು 250-300 ಗಣೇಶ ಮಾಡಿದ್ವಿ. ಈ ಸರಿ ನಮ್ದು ಒಂದು 1000 ಗಣೇಶ ಮಾಡೋ ಒಂದು ರೀಚ್ ಆಗ್ತಾ ಇದೀವಿ. ಒಂದಷ್ಟು 1000 ಗಣೇಶಗಳನ್ನು ನಾವು ಇಲ್ಲಿ ಮಾಡ್ತಾ ಇದೀವಿ. ಇದು ನೀವೆಲ್ಲ ನೋಡ್ಬೋದು, ತುಂಬಾ ಲೈಟ್ ಇರುತ್ತೆ. ಮತ್ತೆ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರಲ್ಲ. ಈ ತರ ಗಣೇಶನ ಇಡೋದ್ರಿಂದ ತುಂಬಾ ನಮಗೂ ಆಧ್ಯಾತ್ಮಿಕವಾಗಿನೂ ತುಂಬಾ ಒಳ್ಳೆಯದು. ಮತ್ತೆ ಸಿದ್ಧ ವಿನಾಯಕ ಎಲ್ಲರಿಗೂ ಒಳ್ಳೇದಾಗುತ್ತೆ. ಜೊತೆ ನಾವು ಶ್ರದ್ಧೆ ಭಾವನೆಯಿಂದ ಮಾಡ್ತಾ ಇದೀವಿ. ಇದು ತುಂಬಾ ಚೆನ್ನಾಗಿ ಜನನ ಲೈಕ್ ಮಾಡ್ತಾ ಇದಾರೆ. ಸರ್, ಆದಷ್ಟು ವಿತೌಟ್ ಪೇಂಟ್ ಕೊಡಿ, ಹೀಗೆ ಕೊಡಿ ಅಂತ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಪೇಂಟ್ಗಳು ಬೆಳೆಸಿಲ್ಲ, ಮತ್ತೆ ಕೆಮಿಕಲ್ ಬೆಳೆಸಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದರಿಂದ ಯಾವುದೇ ರೀತಿಯ ನೀರು ಕುಡಿ ಪರಿಶುದ್ಧ, ಅಂದ್ರೆ ನೀರು ಕುಡಿಸಿ ಏನೋ ಕೆಮಿಕಲ್ ರಿಯಾಕ್ಟ್ ಆಗಲ್ಲ. ಜೊತೆಲಿ ಮಣ್ಣಲ್ಲಿ ಸಮೇತ, ಈಗ ನೀರಲ್ಲಿ ಆಗಿದ ತಕ್ಷಣ ಮಣ್ಣಲ್ಲಿ ಮಿಕ್ಸ್ ಆಗಿದ ತಕ್ಷಣ ಗೊಬ್ಬರ ಪರಿವರ್ತನೆ ಆಗುತ್ತೆ. ಮತ್ತೆ ಇದರಿಂದ ಯಾವುದೇ ರೀತಿ ಅಂತರ್ಜಲಗೂ ಸಮಸ್ಯೆ ಆಗಲ್ಲ, ಪರಿಸರಕ್ಕೂ ಸಮಸ್ಯೆ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ಸರ್ ಗಣೇಶ. ಸರ್, ಇದರಲ್ಲಿ ಸಗಣಿಯಲ್ಲಿ ಮಾಡಿರೋದ್ರಿಂದ ಈ ವರ್ಷದಲ್ಲಿ ಸುಮಾರು ಒಂದು 1 ಅಡಿ ಅಷ್ಟಿದೆ ಸರ್. 11ವರೆಯಿಂದ 12 ಇಂಚು ಬರುತ್ತೆ. ಸರ್, ಈ ಸೈಜ್ ಗಣೇಶ ನಮ್ಮಲ್ಲಿ ಇರುತ್ತೆ. ಈಗ ಸರ್, ಗೌರಮ್ಮ ಗಣೇಶ 2 ಸಿಗುತ್ತೆ ಸರ್. ಸರ್ ಪ್ರೆಸೆಂಟ್ ಒಂದು 500 ಅಷ್ಟು ಕಂಪ್ಲೀಟ್ ಆಗಿದೆ. ಇನ್ನು ಮಾಡ್ತಾ 1000 ರೀಚ್ ಆಗ್ಬೇಕಂತ ಪ್ಲಾನ್ ಇದೆ. ಸ್ವಲ್ಪ ಹೆಚ್ಚು ಕೂಡ ಪ್ರಯತ್ನ ಮಾಡ್ತೀವಿ ಸರ್. ಮುಂದಿನ ವರ್ಷಗಳಲ್ಲಿ ಇನ್ನ ಚೆನ್ನಾಗಿ ಇದಕ್ಕಿಂತ ಸ್ವಲ್ಪ ಬೇರೆ ಬೇರೆ ಡಿಸೈನ್ ತುಂಬಾ ಚೆನ್ನಾಗಿರೋದು ನಾವು ಮಾಡ್ತೀವಿ ಸರ್. ಸರ್, ಬೇಡಿಕೆ ರೆಸ್ಪಾನ್ಸ್ ಅಂದ್ರೆ 2 ತರ ಪೀಪಲ್ಸ್ ಇರ್ತಾರೆ. ಕೆಲವರು ಪರವಾಗಿಲ್ಲ ಚೆನ್ನಾಗಿದೆ, ಇನ್ ಸ್ವಲ್ಪ ಮಾಡಿ ನಾವು ತಗೋತೀವಿ ಅನ್ನೋ ಒಂಥರ ಇರ್ತಾರೆ. ಕೆಲವರು ಇದು ಹೊಸ